ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ತುಮಕೂರು ಜಿಲ್ಲೆಯ ಶಾಸಕರು ಯಾರು, ಎಷ್ಟು ಓದಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. KN ರಾಜಣ್ಣ, ಮಧುಗಿರಿ. ಫ್ರೆಂಡ್ಸ್, ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ KN ರಾಜಣ್ಣ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 35,523 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಈ ಮೂಲಕ ಜಿಲ್ಲೆಯಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ಶಾಸಕ ಎನಿಸಿಕೊಂಡಿದ್ದಾರೆ. ಇಂಥ ರಾಜಣ್ಣ ಕುಟುಂಬದ ಬಳಿ 35 ಕೋಟಿ ಆಸ್ತಿ ಇದೆ. LLB ಮತ್ತು BSc ಪದವಿಗಳನ್ನ ಪಡೆದಿರೋ ಇವರಿಗೆ 73 ವರ್ಷ ವಯಸ್ಸು. TB ಜಯಚಂದ್ರ, ಸಿರಾ. ತುಮಕೂರು ಜಿಲ್ಲೆಯ ಸಿರಾ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ TB ಜಯಚಂದ್ರ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 29,250 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇಂಥ ಜಯಚಂದ್ರ ತಮ್ಮ ಕುಟುಂಬದ ಆಸ್ತಿ ಬರೋಬ್ಬರಿ 39 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನ ಪಡೆದಿರೋ ಇವರಿಗೆ 75 ವರ್ಷ ವಯಸ್ಸು. ಡಾಕ್ಟರ್ HD ರಂಗನಾಥ್, ಕುಣಿಗಲ್. ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಡಾಕ್ಟರ್ HD ರಂಗನಾಥ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 26,573 ಓಟ್ಗಳಿಂದ ಗೆದ್ದಿದ್ರು. ಇಂಥ HD ರಂಗನಾಥ್ ಕುಟುಂಬದ ಬಳಿ 38 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರ ಪತ್ನಿ ಮತ್ತು DK ಶಿವಕುಮಾರ್ ಪತ್ನಿ ಅಕ್ಕ ತಂಗಿ ಅನ್ನೋದು ಗಮನಾರ್ಹ. ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದು ಡಾಕ್ಟರ್ ಆಗಿರೋ HD ರಂಗನಾಥ್ಗೆ 53 ವರ್ಷ ವಯಸ್ಸು. K ಷಡಕ್ಷರಿ, ತಿಪಟೂರು. ತುಮಕೂರು ಜಿಲ್ಲೆಯ ತಿಪಟೂರು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ K ಷಡಕ್ಷರಿ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 17,652 ಓಟ್ಗಳಿಂದ ಗೆದ್ದಿದ್ರು. ಇಂಥ ಷಡಕ್ಷರಿ ಕುಟುಂಬದ ಬಳಿ 10 ಕೋಟಿ ಮೌಲ್ಯದ ಆಸ್ತಿ ಇದೆ. BCom ಪದವಿ ಪಡೆದಿರೋ ಇವರಿಗೆ 75 ವರ್ಷ ವಯಸ್ಸು. ಡಾಕ್ಟರ್ G ಪರಮೇಶ್ವರ್, ಕೊರಟಗೆರೆ SC. ತುಮಕೂರು ಜಿಲ್ಲೆಯ ಕೊರಟಗೆರೆ SC ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ ಡಾಕ್ಟರ್ G ಪರಮೇಶ್ವರ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 14,347 ಓಟ್ಗಳಿಂದ ಗೆದ್ದಿದ್ರು. ಇಂಥ ಪರಮೇಶ್ವರ್ ತಮ್ಮ ಕುಟುಂಬದ ಆಸ್ತಿ 21 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ PhD ಓದಿ ಡಾಕ್ಟರೇಟ್ ಪದವಿ ಪಡೆದಿರೋ ಇವರಿಗೆ 73 ವರ್ಷ ವಯಸ್ಸು. HV ವೆಂಕಟೇಶ್, ಪಾವಗಡ SC. ತುಮಕೂರು ಜಿಲ್ಲೆಯ ಪಾವಗಡ SC ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ HV ವೆಂಕಟೇಶ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 10,881 ಓಟ್ಗಳಿಂದ ಗೆದ್ದಿದ್ರು. ಇಂಥ ವೆಂಕಟೇಶ್ ಕುಟುಂಬದ ಬಳಿ 22 ಕೋಟಿ ಆಸ್ತಿ ಇದೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನ ಪಡೆದಿರೋ ಇವರಿಗೆ 47 ವರ್ಷ ವಯಸ್ಸು. CB ಸುರೇಶ್ ಬಾಬು, ಚಿಕ್ಕನಾಯಕನಹಳ್ಳಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನ JDSನ CB ಸುರೇಶ್ ಬಾಬು ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 10,042 ಓಟ್ಗಳಿಂದ ಗೆದ್ದಿದ್ರು. ಇಂಥ ಸುರೇಶ್ ಬಾಬು ಕುಟುಂಬದ ಬಳಿ 1.86 ಕೋಟಿ ಮೌಲ್ಯದ ಆಸ್ತಿ ಇದೆ. 10ನೇ ತರಗತಿವರೆಗೆ ಮಾತ್ರ ಓದಿರೋ ಇವರಿಗೆ 53 ವರ್ಷ ವಯಸ್ಸು. MT ಕೃಷ್ಣಪ್ಪ, ತುರುವೇಕೆರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ವಿಧಾನಸಭಾ ಕ್ಷೇತ್ರವನ್ನ JDSನ MT ಕೃಷ್ಣಪ್ಪ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 9,923 ಓಟ್ಗಳಿಂದ ಗೆದ್ದಿದ್ರು. ಇಂಥ MT ಕೃಷ್ಣಪ್ಪ ಕುಟುಂಬದ ಬಳಿ 2 ಕೋಟಿ ಆಸ್ತಿ ಇದೆ. BCom ಪದವಿ ಪಡೆದಿರೋ ಇವರಿಗೆ 72 ವರ್ಷ ವಯಸ್ಸು. SR ಶ್ರೀನಿವಾಸ್, ಗುಬ್ಬಿ. ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ SR ಶ್ರೀನಿವಾಸ್ ಅಥವಾ ಗುಬ್ಬಿ ಶ್ರೀನಿವಾಸ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 8,541 ಓಟ್ಗಳಿಂದ ಗೆದ್ದಿದ್ರು. ಇಂಥ SR ಶ್ರೀನಿವಾಸ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 17 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. BA ಪದವಿ ಪಡೆದಿರೋ ಇವರಿಗೆ 61 ವರ್ಷ ವಯಸ್ಸು. B ಸುರೇಶ್ ಗೌಡ, ತುಮಕೂರು ಗ್ರಾಮಾಂತರ. ತುಮಕೂರು ಗ್ರಾಮಾಂತರ ಕ್ಷೇತ್ರವನ್ನ BJPಯ ಸುರೇಶ್ ಗೌಡ ಪ್ರತಿನಿಧಿಸುತ್ತಿದ್ದಾರೆ.
ಎಲೆಕ್ಷನ್ ನಲ್ಲಿ ಇವರು 4,594 ಓಟ್ಗಳಿಂದ ಗೆದ್ದಿದ್ರು. ಇಂಥ ಸುರೇಶ್ ಗೌಡ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಬಿಕಾಂ ಪದವಿ ಪಡೆದಿರೋ ಇವರಿಗೆ 59 ವರ್ಷ ವಯಸ್ಸು. ಜಿಬಿ ಜ್ಯೋತಿ ಗಣೇಶ್, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿಯ ಜಿಬಿ ಜ್ಯೋತಿ ಗಣೇಶ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 3,198 ಓಟ್ಗಳಿಂದ ಗೆದ್ದಿದ್ರು. ಈ ಮೂಲಕ ಜಿಲ್ಲೆಯಲ್ಲಿ ಕಮ್ಮಿ ಅಂತರದಿಂದ ಗೆದ್ದ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಇಂಥ ಜ್ಯೋತಿ ಗಣೇಶ್ ಕುಟುಂಬದ ಬಳಿ 34 ಕೋಟಿ ಆಸ್ತಿ ಇದೆ. ಬಿಇ ಪದವಿ ಮತ್ತು ಸ್ನಾತಕೋತ್ತರ ಡಿಪ್ಲೊಮಾ ಓದಿರೋ ಇವರಿಗೆ 48 ವರ್ಷ ವಯಸ್ಸು. ಹೀಗೆ ತುಮಕೂರು ಜಿಲ್ಲೆಯ ಒಟ್ಟು 11 ಶಾಸಕರಲ್ಲಿ 7 ಮಂದಿ ಕಾಂಗ್ರೆಸ್ ಪಕ್ಷದವರಾಗಿದ್ರೆ ತಲಾ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರಿದ್ದಾರೆ. ಎಲ್ಲ 11 ಶಾಸಕರ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 234 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ತುಮಕೂರಿನ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ತುಮಕೂರು ಜಿಲ್ಲೆಯ 11 ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ಕೆಎನ್ ರಾಜಣ್ಣ. ಬರೋಬ್ಬರಿ 35,523 ಓಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದು ಶಾಸಕರಾಗಿರೋದು ಬಿಜೆಪಿಯ ಜ್ಯೋತಿ ಗಣೇಶ್ 3,198 ಓಟ್ಗಳಿಂದ. ಹೆಚ್ಚು ಆಸ್ತಿಪಾಸ್ತಿ ಇರೋದು ಕಾಂಗ್ರೆಸ್ನ ಟಿಬಿ ಜಯಚಂದ್ರ ಕುಟುಂಬದ ಬಳಿ ಬರೋಬ್ಬರಿ 39 ಕೋಟಿ. ಕಮ್ಮಿ ಆಸ್ತಿ ಇರೋದು ಜೆಡಿಎಸ್ನ ಸುರೇಶ್ ಬಾಬು ಬಳಿ 1.81 ಕೋಟಿ. ಹೆಚ್ಚು ಓದಿರೋದು ಕಾಂಗ್ರೆಸ್ನ ಡಾಕ್ಟರ್ ಜಿ ಪರಮೇಶ್ವರ್ ಪಿಎಚ್ಡಿ. ಕಮ್ಮಿ ಓದಿರೋದು ಜೆಡಿಎಸ್ನ ಸುರೇಶ್ ಬಾಬು ಎಸ್ಎಸ್ಎಲ್ಸಿ ವರೆಗೆ. ಹೆಚ್ಚು ವಯಸ್ಸಾಗಿರೋದು ಕಾಂಗ್ರೆಸ್ನ ಟಿಬಿ ಜಯಚಂದ್ರ ಮತ್ತು ಷಡಕ್ಷರಿಗೆ 75 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಕಾಂಗ್ರೆಸ್ನ ಎಚ್ವಿ ವೆಂಕಟೇಶ್ 47 ವರ್ಷ. ಸೋ ಫ್ರೆಂಡ್ಸ್, ಇದಿಷ್ಟು ತುಮಕೂರು ಜಿಲ್ಲೆಯ ಶಾಸಕರು ಯಾರು, ಎಷ್ಟು ಓದಿದ್ದಾರೆ, ಎಷ್ಟು ಆಸ್ತಿಪಾಸ್ತಿ ಮಾಡಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.